ಮೈಸೂರಿನಲ್ಲಿ 2 ಕೋಟಿಗೂ ಹೆಚ್ಚು ವಂಚನೆಗೆ ಒಳಗಾಗಿದ್ದಾರೆ. ಇನ್ನು ವಂಚನೆಗೆ ಒಳಗಾದವರ ಬಗ್ಗೆ ಮಾಹಿತಿ ಕೂಡ ಇಲ್ಲಿರುವಂತದ್ದು. ಮೈಸೂರಲ್ಲಿ ಯಾರ್ಯಾರು ಸೈಬರ್ ವಂಚನೆಗೆ ಒಳಗಾಗಿದ್ದಾರೆ, ಎಷ್ಟೆಷ್ಟು ಹಣವನ್ನ ಕಳೆದುಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ನಿಮ್ಮ ಮುಂದೆ ಲಭ್ಯವಾಗ್ತಾ ಇದೆ. ಮೈಸೂರು ಜಿಲ್ಲೆಯೊಂದರಲ್ಲೇ 2 ಕೋಟಿಗೂ ಹೆಚ್ಚು ಅಧಿಕ ಹಣವನ್ನ ಕದಿಮರು ಒಂದು ಗುಳುಂ ಮಾಡಿರುವಂತದ್ದು, ಲೂಟಿಯನ್ನ ಮಾಡಿದ್ದಾರೆ. ವಂಚನೆಗೆ ಒಳಗಾದವರ ಬಗ್ಗೆ ಮಾಹಿತಿ ಇಲ್ಲಿದೆ ನೋಡಿ. ಮೈಸೂರಲ್ಲಿ ಯಾರ್ಯಾರು ವಂಚನೆಗೆ ಒಳಗಾದ್ರು ಅನ್ನೋದ್ರ ಬಗ್ಗೆ ಒಂದು ಕಂಪ್ಲೀಟ್ ಡೀಟೇಲ್ಸ್ ನಿಮ್ಮ ಮುಂದೆ ಇದೆ. ಮಂಜುನಾಥ್ ಎಂಬುವರು, ಜನತಾ ನಗರದ ಮಂಜುನಾಥ್ ಎಂಬುವರು 1,44,000 ರೂಪಾಯಿಗಳನ್ನ ಕಳೆದುಕೊಂಡಿದ್ದಾರೆ. ದೇವನೂರಿನ ಪುನೀತ್ ಕುಮಾರ್ 10,65,000 ರೂಪಾಯಿಗಳನ್ನ ಕಳೆದುಕೊಂಡಿದ್ದಾರೆ. ಹೆಬ್ಬಾಳಿನ ವಿದ್ಯಾಶ್ರೀ ಎಂಬುವರು 6,94,000 ರೂಪಾಯಿಗಳನ್ನ ಕಳೆದುಕೊಂಡಿರುವಂತದ್ದು. ಅದೇ ರೀತಿ ಕಲ್ಯಾಣಗಿರಿಯ ಲೋಕೇಶ್ ಎಂಬುವರು 6,35,000 ರೂಪಾಯಿಗಳನ್ನ ಕಳೆದುಕೊಂಡಿದ್ದಾರೆ. ಅದೇ ರೀತಿ ಜನತಾ ನಗರದ ರುದ್ರೇಶ್ ಎಂಬುವರು 3 ಲಕ್ಷ ರೂಪಾಯಿಗಳನ್ನ ಕಳೆದುಕೊಂಡಿದ್ದಾರೆ. ರಾಮಕೃಷ್ಣ ನಗರದ ಸೋಮಶೇಖರ್ ಎಂಬುವರು 25 ಲಕ್ಷ ರೂಪಾಯಿಗಳನ್ನ ಕಳೆದುಕೊಂಡಿದ್ದಾರೆ. ವಿಜಯನಗರದ ರಾಮಕೃಷ್ಣ ಎಂಬುವರು ಕೂಡ 12,18,000 ರೂಪಾಯಿಗಳನ್ನ ಕಳೆದುಕೊಂಡಿದ್ದಾರೆ. ಈ ಒಂದು ಜಾಲಕ್ಕೆ ಬಲಿಯಾಗಿರುವವರು ಇವರು. ಯರಗನಹಳ್ಳಿಯ ಜಗದೀಶ್ ಅವರು 4,74,000 ರೂಪಾಯಿಗಳನ್ನ ಕಳೆದುಕೊಂಡಿದ್ದಾರೆ. KN ಪುರದ ಎಂ ಸುನೀತಾ ಎಂಬುವರು 28,86,000 ರೂಪಾಯಿಗಳನ್ನ ಕಳೆದುಕೊಂಡಿದ್ದಾರೆ. ವಿಜಯನಗರದ ಪ್ರದೀಪ್ ಎಂಬುವರು 9,75,000 ರೂಪಾಯಿಗಳನ್ನ ಕಳೆದುಕೊಂಡಿದ್ದಾರೆ. ಅದೇ ರೀತಿ ಶಿವರಾಂಪುರದ ಶಿವರಾಮಕೃಷ್ಣ ಎಂಬುವರು 89,50,000 ರೂಪಾಯಿಗಳನ್ನ ಕಳೆದುಕೊಂಡಿದ್ದಾರೆ. ಅದೇ ರೀತಿ ವಿಜಯನಗರದ PS ಶರಣ್ ಎಂಬುವರು 17,80,000 ರೂಪಾಯಿಗಳನ್ನ ಕಳೆದುಕೊಂಡಿದ್ದಾರೆ. ಇನ್ನು JP ನಗರದ ಸುವರ್ಣ ಲಕ್ಷ್ಮಿ ಎಂಬುವರು 16,78,000 ರೂಪಾಯಿಗಳನ್ನ ಕಳೆದುಕೊಂಡಿದ್ದಾರೆ. ರಾಜೇಂದ್ರ ನಗರದ S ವಿಶ್ವಾಸ್ ಎಂಬುವರು 3,70,000 ರೂಪಾಯಿಗಳನ್ನ ಕಳೆದುಕೊಂಡಿದ್ದಾರೆ. ಸಿದ್ದಲಿಂಗಪುರದ ಅಭಿಷೇಕ್ ಎಂಬುವರು 3,32,000 ರೂಪಾಯಿಗಳನ್ನ ಕಳೆದುಕೊಂಡಿದ್ದಾರೆ. ಅದೇ ರೀತಿ ರಾಜರಾಜೇಶ್ವರಿ ನಗರದ ಪಾರ್ವತಿ ಎಂಬುವರು 21,70,000 ರೂಪಾಯಿಗಳನ್ನ ಕಳೆದುಕೊಂಡಿದ್ದಾರೆ. ಅದೇ ರೀತಿ ಸರಸ್ವತಿಪುರಂನ ಸೌಮ್ಯಶ್ರೀ ಎಂಬುವರು 1,88,000 ರೂಪಾಯಿಗಳನ್ನ ಕಳೆದುಕೊಂಡಿದ್ದಾರೆ. ಇನ್ನು KR ಮೊಹಲ್ಲಾದ ರೇಣುಕಾ ಮಹೇಶ್ ಎಂಬುವರು 1,88,000 ರೂಪಾಯಿಗಳನ್ನ ಕಳೆದುಕೊಂಡಿದ್ದಾರೆ. ಕನಕದಾಸನಗರದ ಚಿದಾನಂದ್ ಎಂಬುವರು 99,50,000 ರೂಪಾಯಿಗಳನ್ನ ಕಳೆದುಕೊಂಡಿದ್ದಾರೆ. ಅದೇ ರೀತಿ ಮೇಟಗಳಿಯ ಕುಶಾಲ್ ಎಂಬುವರು 17,45,000 ರೂಪಾಯಿಗಳನ್ನ ಕಳೆದುಕೊಂಡಿದ್ದಾರೆ. ಮೈಸೂರು ಜಿಲ್ಲೆಯಲ್ಲಿ ಒಟ್ಟು 2 ಕೋಟಿ ರೂಪಾಯಿಗೂ ಕೂಡ ಹೆಚ್ಚು ವಂಚನೆ ಆಗಿರುವಂತದ್ದು. ಮೈಸೂರು ಜಿಲ್ಲೆಯಲ್ಲಿ ಯಾರ್ಯಾರು ವಂಚನೆ ಒಳಗಾದವರು ಎಷ್ಟೆಷ್ಟು ಲಕ್ಷವನ್ನ ಕಳೆದುಕೊಂಡಿದ್ದಾರೆ ಎಂಬುದನ್ನ ಕಂಪ್ಲೀಟ್ ಡೀಟೇಲ್ಸ್ ಇಷ್ಟೊಂದು ನೋಡಿದ್ರೆ, ಅಂದ್ರೆ ದಿನದಿಂದ ದಿನಕ್ಕೆ ಇಂತಹ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ವಂಚನೆಗೆ ಒಳಗಾದವರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಇಂತಹ ಪ್ರಕರಣಗಳಿಗೆ ಕಡಿವಾಣ ಹಾಕೋದು ಕೂಡ ಆಗ್ತಾ ಇಲ್ಲ. ಒಂದು ಕಡೆ ಪೊಲೀಸರಿಗೂ ಕೂಡ ತಲೆನೋವು ಆಗ್ತಾ ಇದೆ ಈ ಕದಿಮರ ಜಾಡನ್ನ ಪತ್ತೆ ಹಚ್ಚೋದಿಕ್ಕೆ. ಮತ್ತೊಂದು ಕಡೆ ಜನರಲ್ಲಿ ಎಷ್ಟೇ ಜಾಗೃತಿಯನ್ನ ಮೂಡಿಸಿದ್ರು ಸಹ ಜನರು ಕೂಡ ಜಾಗೃತರಾಗ್ತಾ ಇಲ್ಲ ಅನ್ಸುತ್ತೆ. ಹೀಗಾಗಿ ದಿನದಿಂದ ದಿನಕ್ಕೆ ಸೈಬರ್ ವಂಚನೆ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ನಿಜಕ್ಕೂ ಮೈಸೂರು ಜಿಲ್ಲೆ ಒಂದರಲ್ಲೇ ಒಟ್ಟು 2 ಕೋಟಿ ರೂಪಾಯಿಗೂ ಹೆಚ್ಚು ವಂಚನೆ ಆಗಿದೆ ಅಂತಂದ್ರೆ ನಿಜಕ್ಕೂ ಇಂತಹ ಪ್ರಕರಣಗಳು ಎಷ್ಟು ಹೆಚ್ಚಾಗ್ತಾ ಇದೆ ಅನ್ನೋದನ್ನ ನಾವಿಲ್ಲಿ ನೋಡ್ಬೋದಾಗಿದೆ. ದಿನದಿಂದ ದಿನಕ್ಕೆ ಈ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. OTP ಪಾಸ್ವರ್ಡ್ ಗಳ ಮೂಲಕವಾಗಿಯೇ ಲಕ್ಷ ಹಣವನ್ನ ಕದಿಮರು ಲೂಟಿ ಮಾಡ್ತಾ ಇದ್ದಾರೆ. ಸೈಬರ್ ವಂಚನೆಗೆ ತೊಡಗಿದೆ. ಅಂದ್ರೆ ಯಾರ್ಯಾರು ಎಷ್ಟೆಷ್ಟು ಲಕ್ಷವನ್ನ ಕಳೆದುಕೊಂಡ್ರು ಅನ್ನೋದ್ರ ಒಂದು ಸಂಪೂರ್ಣವಾದಂತಹ ಡೀಟೇಲ್ಸ್ ಸಹ ನೀವು ನೋಡಿದ್ರಿ. ಮತ್ತೊಂದು ಕಡೆ ಸೈಬರ್ ಕ್ರೈಮ್ ನಲ್ಲಿ ಕರ್ನಾಟಕ 2ನೇ ಸ್ಥಾನದಲ್ಲಿದೆ. ಅಂದ್ರೆ ನಿಜಕ್ಕೂ ಒಂದ್ ರೀತಿ ಆತಂಕಕಾರಿ ಬೆಳವಣಿಗೆ ಅಂತಾನೆ ಹೇಳ್ಬೋದು. ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಸೈಬರ್ ವಂಚನೆಯ ಪ್ರಕರಣಗಳು. ಸೈಬರ್ ಕ್ರೈಮ್ ಅಂದ್ರೆ ಒಂದ್ ರೀತಿ ಎಲ್ರಿಗೂ ಕೂಡ ಭಯವನ್ನ ಹುಟ್ಟಿಸ್ತಾ ಇದೆ. ಅಂದ್ರೆ ಲಕ್ಷ ಹಣವನ್ನ ಕಳೆದುಕೊಳ್ತಾ ಇದ್ದಾರೆ ವಂಚನೆ ಒಳಗಾದವರು ಕೂಡ. ಈ ಪ್ರಕರಣಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಹೊರತು ಕಡಿಮೆ ಆಗ್ತಾ ಇಲ್ಲ. ಸೈಬರ್ ವಂಚನೆಯ ಒಂದು ಕಾನೂನು ಭದ್ರತೆ ಸಾಕಷ್ಟು ಕಾನೂನುಗಳನ್ನ ತರಲಾಗಿದೆ. ಆದ್ರೂ ಸಹ